ಇದರಿಂದ ಜೀವನ ಬದಲಾಗ್ಬೋದೇನೋ ನೋಡೋಣ. ಯಾರಾದರೂ ಹೋಗಿರ್ತಾರೆ ನಿಮ್ಮನ್ನು ಬಿಟ್ಟು, ಅವರು ವಾಪಸ್ ಬರ್ತಾರೆ. ಅವ್ರು ಯಾಕೆ ಹೋಗಿದ್ರು ಅಂತ ತಿಳ್ಕೊಳ್ಳಿ, ಎಷ್ಟೊಂದು ಬದಲಾವಣೆ ಆಗುತ್ತೆ. ಅವ್ರು ಹೋಗಿದ್ರಲ್ಲ, ಯಾಕೆ ಹೋಗಿದ್ರು ಅವರು? ಯಾಕೆ ಬಂದ್ರಿ ಅಂತ ಕೇಳಬೇಡಿ, ಯಾಕೆ ಹೋಗಿದ್ರಿ. ಎರಡನೇದು, ನೀನು ಆರಿಸ್ಕೋಬೇಕಾದ್ರೆ ಶಾಂತಿನೂ ಆರಿಸ್ಕೋಬೋದು, ರಿವೆಂಜು ಆರಿಸ್ಕೊಳ್ಬೋದು. ಯಾವುದು ಬೆಟರು? ಶಾಂತಿ ಆರಿಸ್ಕೊಳ್ಳೋದೇ ಬೆಟರ್ ಅಲ್ವಾ ರಿವೆಂಜ್ಗಿಂತ? ಏನಾದರೂ ಹೇಳಿದಾಗ ಎರಡು ಇದೆ, ಒಂದು ರೆಸ್ಪಾನ್ಸು, ಒಂದು ಸೈಲೆನ್ಸು. ಸೈಲೆಂಟಾಗಿದ್ದು ಒಳಗಡೆ ರಿಯಾಕ್ಟ್ ಮಾಡೋಕ್ಕಿಂತ ರೆಸ್ಪಾಂಡ್ ಮಾಡೋದು ಒಳ್ಳೆಯದು. ರಿಲೇಷನ್ಶಿಪ್ನಲ್ಲಿ ಯಾವತ್ತೂ ಕ್ವಾಲಿಟಿ ನೋಡಿ ಕ್ವಾಂಟಿಟಿಗಿಂತ. ಎಷ್ಟು ಒಳ್ಳೆ ಜನ ನಿಮ್ಮ ಹತ್ರ ಇದ್ದಾರೆ ಅಂತ, ಎಷ್ಟು ಜನ ಇದ್ದಾರೆ ಬೇಕಿಲ್ಲ. ಆಮೇಲೆ ಎಲ್ಲ ಒಂದು ಕಾರಣಕ್ಕಾಗತ್ತೆ ಅಂತ ನಂಬಿ. ಟ್ರಸ್ಟ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ನಿಜ ಇದು. ದೆನ್ ಯು ವಿಲ್ ಸ್ಟೇ ಕಾಮ್. ಎಲ್ಲಕ್ಕೂ ಒಂದು ಕಾರಣ ಇದೆ, ಆಗ್ತಾ ಇರೋದಕ್ಕೆಲ್ಲ ಕಾಮಾಗಿರ್ತೀರ. ಇದು ಈ ಥರ ತಗೊಳ್ಳೋದ್ರಿಂದ ಜೀವನ ಖಂಡಿತ ಬದಲಾಗತ್ತೆ.